ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಮಕರ ರಾಶಿ ಸಂಜಾತರಲ್ಲಿ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಅತಿ ಹೆಚ್ಚಿನ ಶುಭ ಫಲಗಳು ಸಿಗಲಿದೆ. ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಶ್ರವಣ ನಕ್ಷತ್ರ ಸಂಜಾತರಿಗೆ ಮುಖ್ಯವಾಗಿ ಬಹಳ ಕಾಲದಿಂದ ಬಾಧಿಸುತ್ತಿರುವುದು ಹಣಕಾಸಿನ ಸಮಸ್ಯೆಗಳು ಹಾಗೂ ವೈಯಕ್ತಿಕ ಜೀವನದಲ್ಲಿನ ಹಿನ್ನಡೆ. ಅವರಿಗೆ ಈ ಯುಗಾದಿಯಿಂದ ಜೂನ್ 2ನೇ ತಾರೀಕಿನವರೆಗೂ ಈ ಸಮಸ್ಯೆಗಳು ಹಾಗೆಯೇ ಮುಂದುವರಿಯಲಿದೆ. ಜೂನ್ 2ರಿಂದ ಅಕ್ಟೋಬರ್ ಅಂತ್ಯದ ಒಳಗೆ ಬಹುತೇಕ ಹಣಕಾಸಿನ ಸಮಸ್ಯೆಗಳು ಮತ್ತು ವೈಯಕ್ತಿಕ ಜೀವನದ ಸಮಸ್ಯೆಗಳು ಬಗೆಹರಿಯಲಿದೆ. ಇದು ಪರಿಹಾರವಾಗಲು ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿದ್ದಂತಹ ಕ್ಲಿಷ್ಟ ಸಮಸ್ಯೆಗಳು ಸಹಿತ ಈ ಕಾಲದಲ್ಲಿ ಶ್ರವಣ ನಕ್ಷತ್ರ ಸಂಜಾತರಿಗೆ ಮಾತ್ರವಲ್ಲದೆ ಮಕರ ರಾಶಿ ಸಂಜಾತರ ಎಲ್ಲ ಜಾತಕರಿಗೂ ಆ ಒಂದು ಶುಭ ಫಲ ದೊರೆಯಲಿದೆ. ಯಾವಾಗ 7ನೇ ಮನೆ ಅಂದರೆ ಉಚ್ಚ ಸ್ಥಾನದಲ್ಲಿ ಗುರುವಿನ ಸಂಚಾರ ಸಪ್ತಮದಲ್ಲಿರುತ್ತದೋ ಹಾಗೂ ಶನಿಯು ಅತ್ಯಂತ ಶುಭಪ್ರದನಾದ 3ನೇ ಸ್ಥಾನ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಿರುತ್ತಾನೋ ಆಗ ಎಲ್ಲ ರೀತಿಯ ಒಳಿತು ಸಹ ಮಕರ ರಾಶಿ ಸಂಜಾತರಿಗೆ ಆಗಲೇಬೇಕಿದೆ. ಆರೋಗ್ಯದಲ್ಲಿ ಚೇತರಿಕೆಯಾಗಲಿದೆ. ನಿಮ್ಮ ಮನೆಯ ಹಿರಿಯರೂ ಸಹಿತ ಆರೋಗ್ಯದಿಂದ ಹಾಗೂ ಹೊಸ ಲವಲವಿಕೆ ಮತ್ತು ಚೈತನ್ಯದಿಂದ ಮತ್ತೊಮ್ಮೆ ಮನೆಯಲ್ಲಿ ಉಲ್ಲಾಸ ಹಾಗೂ ಸಂತಸದ ವಾತಾವರಣಕ್ಕೆ ಅನಾರೋಗ್ಯ ಬಾಧೆ ನಿವಾರಣೆಯಾಗುವುದೇ ಮುಖ್ಯ ಕಾರಣವಾಗಿರುತ್ತದೆ. ಈ ಒಂದು ಪರಾಭವ ನಾಮ ಸಂವತ್ಸರದಲ್ಲಿ ಜೂನ್ ತಿಂಗಳವರೆಗೂ ಮಧುಮೇಹಿಗಳು ಹಾಗೂ ರಕ್ತ ಸಂಬಂಧಿತ ನರ ಸಂಬಂಧಿತ ವ್ಯಾಧಿಗಳು ಇರುವಂತಹ ಜಾತಕರು ವಿಶೇಷ ಆಸ್ತೆ ಎಚ್ಚರಿಕೆ ವಹಿಸಬೇಕು. ನಂತರ ಯಾವಾಗ ಗುರು ಅಷ್ಟಮದಲ್ಲಿ ಅಂದರೆ ಅಕ್ಟೋಬರ್ 30ರ ನಂತರ ಗುರುವು ಅಷ್ಟಮದಲ್ಲಿ ಸಂಚರಿಸಲು ಆರಂಭಿಸುತ್ತಾನೋ ಆಗ ಮತ್ತೆ ಆರೋಗ್ಯದೆಡೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತದೆ. ಸಪ್ತಮದ ಗುರು ಸಂಚಾರದಿಂದಾಗಿ ಬಹುತೇಕ ಕಷ್ಟ ಕಾರ್ಪಣ್ಯಗಳು ಕಳೆದು ಹಣಕಾಸು ವಿಚಾರದಲ್ಲಿಯೂ ಒಂದು ಸ್ಥಿರತೆ ಬಂದು ಉದ್ಯೋಗದಲ್ಲಿ ಇದ್ದಂತಹ ಅತಂತ್ರತೆ ಹಾಗೂ ಅಸ್ಥಿರತೆ ನಿವಾರಣೆಯಾಗಿ ಜೀವನವು ಒಂದು ಸರಿಯಾದ ದಾರಿಯಲ್ಲಿ ನಿಮ್ಮ ಅನಿಸಿಕೆಯಂತೆ ಎಲ್ಲವೂ ನಡೆದುಕೊಂಡು ಹೋಗುವಂತಹ ಸಾಧ್ಯತೆಗಳು ಇವೆ. ಈ ಒಂದು ಶುಭ ಕಾಲದಲ್ಲಿ ಮದುವೆಗಳು ನಿಶ್ಚಯವಾಗುವುದು ಹಾಗೂ ವಿವಾಹಿತರಾಗಿರುವಂತಹ ಮಕರ ರಾಶಿ ಸಂಜಾತರಿಗೆ ಸಂತಾನ ಫಲ ಯೋಗವೂ ಉಂಟು. ಮಕರ ರಾಶಿ ಸಂಜಾತರು ರಾಜಕಾರಣ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿರುವವರಿಗೆ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತಹ ಅಧಿಯೋಗವು ಪ್ರಾಪ್ತವಿದೆ. ವಿದ್ಯಾರ್ಥಿ ವರ್ಗಕ್ಕೆ ಹೆಚ್ಚಿನ ಶುಭ ಫಲಗಳಿದೆ. ಹಾಗೆಯೇ ಕೋರ್ಟು ಕಚೇರಿಗಳಲ್ಲಿ ನಡೆಯುತ್ತಿರುವಂತಹ ವ್ಯಾಜ್ಯಗಳಲ್ಲಿ ನಿಮ್ಮ ಪರವಾಗಿ ತೀರ್ಪು ಬರುವ ಎಲ್ಲ ಸಾಧ್ಯತೆಯೂ ಉಂಟು. ಶತ್ರುಗಳ ವಿರುದ್ಧ ನೀವು ನಿರ್ಣಾಯಕವಾಗಿ ಗೆಲ್ಲುವಂತಹ ಯೋಗಗಳು ಸಹಿತ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ನಿಮಗೆ ದೊರೆಯಲಿದೆ. ಮಕ್ಕಳ ಕುರಿತಾಗಿ ಅತೀವ ಚಿಂತೆ ಅಥವಾ ನಕಾರಾತ್ಮಕ ಯೋಚನೆಗಳನ್ನು ಮಾಡದಿರಿ. ಹಾಗೆಯೇ ಸಾಧ್ಯವಾದಷ್ಟು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳ ಜೊತೆಗೆ ಯಾವುದೇ ರೀತಿಯ ಗೊಡವೆಗಳಿಗೆ ಅಪಾರ್ಥಗಳಿಗೆ ಕಾರಣ ಆಗುವಂತಹ ಕೆಲಸಗಳನ್ನು ಅಥವಾ ಮಾತುಗಳನ್ನು ಆಡದೇ ಇರುವಂಥದ್ದು ಬಹಳ ಒಳ್ಳೆಯದು. ಒಟ್ಟಾರೆಯಾಗಿ ಮಕರ ರಾಶಿ ಸಂಜಾತರಿಗೆ ಈ ಒಂದು ಪರಾಭವ ನಾಮ ಸಂವತ್ಸರವು ಸರ್ವವಿಧ ರೀತಿಗಳಲ್ಲೂ ಒಳಿತನ್ನೇ ಉಂಟು ಮಾಡಲಿದೆ.
ಮಕರ ರಾಶಿ ಸಂಜಾತರು ತಮ್ಮ ಎಲ್ಲ ಸಂಕಷ್ಟಗಳ ನಿವಾರಣೆಗಾಗಿ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಹನುಮಾನ್ ಆಪದುದ್ಧಾರ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾ ಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಮತ್ತೆ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.